ಕರ್ಣ ಯಾರಿಗೂ ಮೋಸ ಮಾಡಲಿಲ್ಲ, ಆದರೆ ಅವನಿಗಾದ ಮೋಸ ಚರಿತ್ರೆಯಲ್ಲಿ ಯಾರಿಗೂ ಆಗಲಿಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗಲ್ಲ. ಹಾಗೆ ನಿನಗೆ ಯಾರೇ ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರಲ್ಲ. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗೇ ಸುಡುತ್ತದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ದೇವರ ದರ್ಶನಕ್ಕಾಗಿ ನಿಂತು ಬೇಸತ್ತು ಭಕ್ತನೊಬ್ಬ ದೇವರನ್ನು ಪ್ರಶ್ನೆ ಮಾಡುತ್ತಾನೆ. ಓ ದೇವರೇ, ದುಡ್ಡು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶನ ಕೊಡ್ತೀಯ, ದುಡ್ಡು ಕೊಡದ ಭಕ್ತರಿಗೆ ದೂರದಿಂದ ದರ್ಶನ, ಇದು ಯಾವ ನ್ಯಾಯ ಭಗವಂತ? ದೇವರು ನಸುನಗುತ್ತಾ ಹೇಳ್ತಾರೆ, ಮೂರ್ಖ, ನಾನು ಹೇಳಿದ್ದು ನಿನಗೆ ತಂದೆ ತಾಯಿಗಳೇ ದೇವರ ಸಮಾನ ಅಂತ ನೀನು ಕೇಳಲಿಲ್ಲ. ಗುರು ಹಿರಿಯರಲ್ಲಿ ದೇವರನ್ನು ಕಾಣಿ ಅಂದೆ, ಕಿವಿಗೆ ಹಾಕಿಕೊಳ್ಳಲಿಲ್ಲ. ಜನ ಸೇವೆಯೇ ಜನಾರ್ದನ ಸೇವೆ ಅಂದೆ, ನೀವು ಕಷ್ಟದಲ್ಲಿರುವವರಿಗೆ ಯಾರಿಗೂ ನೆರವಾಗಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ನಾನೇ ಇರುವೆ, ಆದರೆ ಅದನ್ನು ನೀವು ನಂಬಲಿಲ್ಲ. ನನ್ನ ಮೂರ್ತಿಯನ್ನು ಗುಡಿಯೊಳಗೆ ಇರಿಸಿ ದರ್ಶನದ ವೇಳೆಯನ್ನು, ದರ್ಶನದ ದರವನ್ನು, ದರ್ಶನ ಮಾಡಲು ಸರತಿ ಸಾಲುಗಳನ್ನು, ವಿವಿಧ ಪೂಜಾ ವಿಧಿ ವಿಧಾನಗಳನ್ನು, ಅವುಗಳ ದರವನ್ನು ನೀವೇ ವ್ಯವಸ್ಥೆ ಮಾಡಿದ್ದೀರಿ. ಎಲ್ಲವೂ ನೀವೇ ಮಾಡಿ ನನ್ನನ್ನು ಕೇಳುವುದು ಯಾವ ನ್ಯಾಯ? ಹುಚ್ಚಪ್ಪ, ನನ್ನನ್ನು ಕಾಣುವ ಹಂಬಲ ನಿನಗಿದ್ದರೆ ಪಶು ಪಕ್ಷಿಗಳಲ್ಲಿ ಕಾಣು, ನಿನ್ನ ಆತ್ಮದಲ್ಲಿ ಕಾಣು, ನಿನ್ನ ತಂದೆ ತಾಯಿಗಳಲ್ಲಿ ಕಾಣು, ನೊಂದವರಲ್ಲಿ ಕಾಣು, ಈ ಸುಂದರ ಪ್ರಕೃತಿಯಲ್ಲಿ ಕಾಣು. ಕೇವಲ ನೀನು ನನ್ನ ದೇವಸ್ಥಾನಗಳಲ್ಲಿ ಮಾತ್ರ ಸೀಮಿತಗೊಳಿಸಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ. ಮೋಸ ಮಾಡಿದರು ಅಂತ ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸ ಆದರೆ ಅವರನ್ನು ಮೋಸ ಮಾಡಲು ಮತ್ತೆ ಯಾವುದಾದರೂ ಒಂದು ರೂಪದಲ್ಲಿ ಯಾರನ್ನಾದರೂ ಸೃಷ್ಟಿ ಮಾಡೇ ಮಾಡ್ತೀನಿ ಅಂತ ಭಗವಂತನೇ ಹೇಳುವಾಗ ನೀನ್ಯಾಕೆ ಚಿಂತಿಸಿ ಕೊರಗುತ್ತೀಯ? ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತಾರೆ. ನಿನಗೆ ಸಿಕ್ಕಿದ್ದನ್ನು ಪಡೆದುಕೊಂಡು ತೃಪ್ತಿಯಿಂದ ಬಾಳಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು, ಇಂದು ಸಿಗದೇ ಇದ್ದದ್ದು ನಾಳೆ ಒಲೆಯಬಹುದು. ಯೋಗವಿದ್ದಂತೆ ಭೋಗವಿರುತ್ತದೆ. ಬಿಟ್ಟು ಹೋದವರು ಹೋಗಲಿ, ಅವರ ಚಿಂತೆಯನ್ನು ಮಾಡ್ತಾ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಆದ್ದರಿಂದ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯಬೇಡ. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳ್ಕೋಬೇಡ. ಸೊಕ್ಕಿದ್ದವನು ಸೊರಗಲೇಬೇಕು, ಬಿಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಕಾಲೈ ತಸ್ಮೈ ನಮಃ. ದುಡಿದು ಗಳಿಸಬೇಕು, ಉಚಿತವಾಗಿ ಪಡೆಯುವುದಲ್ಲ. ತಿಂದು ಉಳಿಸಬೇಕು, ತಿನ್ನದೆ ಸಾಯುವುದಲ್ಲ. ಸಾಧಿಸಿ ಸಾಯಬೇಕು, ಸೋತು ಶರಣಾಗುವುದಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.